ನಮ್ಮ ಇಡೀ ವಿಲ್ಲಾ ಪ್ರಾಜೆಕ್ಟ್ ಕನ್ಸ್ಟ್ರಕ್ಷನ್ ನಡೀತಿರೋದೇ ಈ ಮಲೇಷಿಯನ್ ಬ್ರಿಕ್ಸ್ ಇಂದ. ಇಡೀ ಬ್ಯಾಂಗ್ಳೂರಿನ ಮೊದಲನೇ ವಿಲ್ಲಾ ಪ್ರಾಜೆಕ್ಟ್ ಈ ಬ್ರಿಕ್ಸ್ ಇಂದ ಕನ್ಸ್ಟ್ರಕ್ಷನ್ ಆಗ್ತಿರುವಂತದ್ದು. ಒಂದ್ಸರಿ ನಾಕ್ ಮಾಡಿ ನೋಡ್ರಿ ಮ್ಯಾಮ್, ನಿಮಗೆ ಮೆಟಲಿನ್ ಸೌಂಡ್ ಬರ್ತೈತಿ. ಹೌದೌದು ಸರ್. ಸೊ ಇದು ಬಂದು 900 ಡಿಗ್ರಿ ಮೇಲೆ ಬೇಕಾಗ್ತತಿ. ಮಂಗಳೂರಿನ ಮಣ್ಣು, ಕ್ಲೇ ಮತ್ತೆ ಕೆಮಿಕಲ್ಸ್ ಇಂದ ಮ್ಯಾನುಫ್ಯಾಕ್ಚರ್ ಆಗ್ತಿರುವಂತ ಬ್ರಿಕ್ಸ್ ಇದು. 150 to 200 years ಲೈಫ್ ಇರ್ತತಿ. ಮೇಡಮ್ ನಮ್ಮ ಹತ್ರ ಆಲ್ರೆಡಿ ಈಗ ತಗೊಂಡಿರೋರು ನೋಡಿ 1 by 1 ವಿಲ್ಲಾ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಮೇಡಮ್ ಇದು 4 BHK ವಿಲ್ಲಾ ಇದು. ಇವಾಗ ನಿಮಗೆ ಹೊರಗಡೆಯಿಂದ ನೋಡಿದ್ರೆ ಒಂದೇ ಫ್ಲೋರ್ ತರ ಕಾಣಿಸ್ತಾ ಇದೆ, ಬಟ್ ಒಳಗಡೆಗೆ ನಿಮಗೆ 3 floors ಇದೆ. ವಾವ್, ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಸರ್. 30 by 50 ಮಾಡಿರೋದು ವೆಸ್ಟ್ ಫೇಸಿಂಗ್. ಓಕೆ ಮೇಡಮ್ ಇದು ಕಾರ್ ಪಾರ್ಕಿಂಗು 180 ಸ್ಕ್ವೇರ್ ಫೀಟ್ ಬರುತ್ತೆ, ಪ್ಲಸ್ 6500 ವಾಟರ್ ಸಂಪ್ ಮಾಡಿಸಿದ್ದೀನಿ ಮೇಡಮ್. ಆಮೇಲೆ EV ಪಾಯಿಂಟ್ಸ್ ಬರುತ್ತೆ, ಎಲೆಕ್ಟ್ರಿಕಲ್ ವೆಹಿಕಲ್ ಚಾರ್ಜಿಂಗು, ಮತ್ತು UPS, ಈವನ್ CCTV ನಾವೇ ಹಾಕ್ಬಿಟ್ಟು ಕೊಡ್ತಾ ಇದ್ದೇವೆ ಮೇಡಮ್. ಸರ್ ಮೇನ್ ಎಂಟ್ರೆನ್ಸ್ ಟೀ ಕುಡ್ ಡೋರ್ ಮಾಡಿದ್ದೀವಿ. ಸೊ ಇದು ಬಂದು ನಮ್ದು ಡೆಮೋ ಕಿಚನ್. ಆದ್ರೆ ನಾನ್ ನಿಮಗೆ ಕೊಡ್ತಿರುವಂತ ವಸ್ತುಗಳು ಸಿಂಕು, ಟ್ಯಾಪು ಮತ್ತೆ ಕಾರ್ಡ್ಸೆನ್ಸ್ ಲ್ಯಾಬ್. ಇದು ಬಂದು ನಮ್ ಗ್ರೌಂಡ್ ಫ್ಲೋರ್ ಇಂದ ರೂಮ್ 1. ಸೊ ಇದು ಪೂರ್ತಿ ಗ್ರ್ಯಾಂಡ್ ಪೇರೆಂಟ್ಸ್ ಅಥವಾ ಗೆಸ್ಟ್ ಬೆಡ್ರೂಮ್ ಅಂತ ಪ್ಲಾನ್ ಮಾಡಿರುವಂತ ರೂಮ್ ಇದು. ಆಮೇಲೆ ಇಲ್ಲಿ ನೋಡ್ರಿ, ನೀವು ಯಾವುದೇ ಕಾರ್ನರ್ ಇಂದ ಯಾವುದೇ ಕಾರ್ನರ್ಗೂ ವೀಲ್ ಚೇರ್ ಆಕ್ಸೆಸ್ ಮಾಡಬಹುದು. ಎಲ್ಲ ವಿಲ್ಲಾದಲ್ಲೂ ಕೂಡ ಒಂದು ಲಿವಿಂಗ್ ಏರಿಯಾ ಇದ್ರೆ, ಈ ವಿಲ್ಲಾ ಸ್ಪೆಷಾಲಿಟಿ ಅಂತ ಹೇಳಿದ್ರೆ 2 ಲಿವಿಂಗ್ ಏರಿಯಾ ಇದೆ. ಇದು ಬಂದು ನಮ್ದು ರಬ್ಬರ್ ವುಡ್ ಸ್ಟೇರ್ ಕೇಸಸ್, ಆಂಟಿ ಸ್ಕಿಡ್, ಆಂಟಿ ಟರ್ಮೈಟ್, ಆಂಟಿ ಬೋರರ್ ಹಾಗೆ ಕೆಮಿಕಲ್ ರೆಸಿಸ್ಟೆನ್ಸ್ ಕೂಡ ಇದೆ. ಇದು ಬಂದು ನಿಮ್ದು ಮಾಸ್ಟರ್ ಬೆಡ್ರೂಮ್, ಪ್ರಾಪರ್ ಕುಬೇರ್ ಮೂಲದಾಗಿದೆ. ಇಲ್ಲಿ ವುಡನ್ ಫ್ಲೋರಿಂಗ್ ಕೊಟ್ಟಿದ್ದೀವಿ. ಬಾತ್ರೂಮ್ಸ್ ನಾಗೆ ಡ್ರೈ ವೆಟ್ ಏರಿಯಾ ಸಪರೇಟ್ ಆಗಿ ಕೊಟ್ಟಿದ್ದೀವಿ. ಈ ವಿಲ್ಲಾದಾಗೆ ಪ್ರತಿ ಒಂದು ರೂಮಿಗೂ ಅಟ್ಯಾಚ್ ವಾಶ್ರೂಮ್ಸ್ ಮತ್ತೆ ಬಾಲ್ಕನೀಸ್ ಬಂದೇ ಬರ್ತದೆ. ಸೊ ಇದು ಬಂದು ನಮ್ದು ಚಿಲ್ಡ್ರನ್ಸ್ ಬೆಡ್ರೂಮ್. ಸೊ ಇಲ್ಲೂ ಸಹ ನಮ್ದು ವುಡನ್ ಫ್ಲೋರಿಂಗ್ ಬರ್ತಿದೆ. ಇದು ನಿಮ್ದು ಫಿಕ್ಸ್ಡ್ ಫ್ರೆಂಚ್ ವಿಂಡೋ, ಓಪನ್ ಟು ರೋಡ್. ಮೇಡಮ್ ಇದು ಟೋಟಲ್ ಬಂದ್ಬಿಟ್ಟು ನಮ್ದು 6 ಎಕರೆ 12 ಗುಂಟೆ, ಅಂದ್ರೆ 6 acres 12 ಗುಂಟಾಸ್ ಇದೆ. ನಂಬರ್ ಆಫ್ ವಿಲ್ಲಾಸ್ ಬಂದ್ಬಿಟ್ಟು 101 ವಿಲ್ಲಾಸ್ ಮಾಡಿದೀವಿ, 101 ವಿಲ್ಲಾಸು. ಅದರಲ್ಲಿ ಆಲ್ಮೋಸ್ಟ್ 40 ವಿಲ್ಲಾಸ್ ಬುಕಿಂಗ್ ಆಗಿದೆ. ಸ್ನೇಹಿತರೆ, ಲಾಸ್ಟ್ ಟೈಮ್ ಸಿದ್ದು ಪಾಟೀಲ್ ಸರ್ ಅಂತ ಹೇಳಿ ಒಂದು ಟ್ರಸ್ಟ್ ವರ್ತಿ ಪ್ರಾಜೆಕ್ಟ್ ನ ತೋರಿಸಿದ್ರು. ಇನ್ವೆಸ್ಟ್ಮೆಂಟ್ ಗೆ ಒಂದು ಒಳ್ಳೆ ಜಾಗ, ಬಹಳ ಜನ ನಮ್ಮ ವಿಡಿಯೋ ನೋಡಿ ಅಲ್ಲಿ ಇನ್ವೆಸ್ಟ್ ಮಾಡಿದ್ರು. ಈ ಸಲ ಒಂದು ಹೊಸ ವಿಲ್ಲಾ ಪ್ರಾಜೆಕ್ಟ್ ನ ತಂದಿದ್ದಾರೆ. ಬನ್ನಿ ಹಾಗಾದ್ರೆ ಕಂಪ್ಲೀಟ್ ಆಗಿ ಈ ಪ್ರಾಪರ್ಟೀಸ್ ನ ಎಕ್ಸ್ಪ್ಲೋರ್ ಮಾಡೋಣ. ಹಾಯ್ ಮೇಡಮ್, ನಂದಿನಿ ಮೇಡಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ನೀವ್ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಮೇಡಮ್. ಲಾಸ್ಟ್ ಟೈಮ್ ಒಂದು ಒಳ್ಳೆ ವಿಡಿಯೋ ಮಾಡಿಕೊಟ್ರಿ ನಮ್ದು ಹಳೆ ಪ್ರಾಜೆಕ್ಟ್ ಬಗ್ಗೆ. ತುಂಬಾನೇ ಹೇಳ್ಬೇಕಂದ್ರೆ ಅಷ್ಟು ಫಾಸ್ಟಾಗಿ ನಮ್ದು ಮೂವ್ ಆಗೋಯ್ತು. ಅಲ್ಲಿ ಸೋಲ್ಡ್ ಔಟ್ ಆಯಿತು. ಆಮೇಲೆ ತುಂಬ ನಿಮ್ಮ ಡಿಜಿಟಲ್ ಮಾಧ್ಯಮದಿಂದ ಇನ್ನೊಂದು ಏನಂದರೆ, ಒಂದು 60% ಆಫ್ ಮೆಂಬರ್ಸು ನಮಗೆ ವಿಲ್ಲಾ ಪ್ರಾಜೆಕ್ಟ್ ಇದ್ದರೆ ಹೇಳಿ ಅಂತ ಇದ್ರು. ಅದಕ್ಕೋಸ್ಕರ ನಿಮಗೆ ಒಂದು ಒಳ್ಳೆ ಒಂದು ಬ್ಯೂಟಿಫುಲ್ ಲೊಕೇಶನ್ನು ಮತ್ತು ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇಗೆ 600 meter ಡಿಸ್ಟೆನ್ಸಲ್ಲಿ ಒಂದು ಪ್ರಾಜೆಕ್ಟ್ ಕರ್ಕೊಂಡ್ಬಂದಿದ್ದೀನಿ. ಬನ್ನಿ ತೋರಿಸ್ತೀನಿ ಎಲ್ಲ ಪ್ರಾಜೆಕ್ಟ್. ಅಂದರೆ ವಿಲ್ಲಾ ಪ್ರಾಜೆಕ್ಟು ಮೈನ್ ರೋಡಿಂದ ಕೇವಲ 600 meters. ಹೌದು ಮೇಡಮ್, ನಿಮಗೆ 600 meters ಇದಕ್ಕಿಂತ ಜಾಸ್ತಿ ಬಂತಂದರೆ ನಿಮ್ಮ ಡಿಜಿಟಲ್ ಮಾಧ್ಯಮದಿಂದ ಬಂದವರಿಗೆ ನೀವು ಒಳಗಡೆನೇ ಬರಬೇಡಿ, ನಮ್ಮ ಪ್ರಾಜೆಕ್ಟ್ ಒಳಗಡೆ ಬೇಕಾದ್ರೆ ಬರೆದು ಕೊಡ್ತೀನಿ. ಲೆಸ್ ದೆನ್ 600 meters ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇಯಿಂದ ನೋಡ್ಕೊಳ್ಳಿ. ಹಾಗಾದ್ರೆ ಬರ್ದಿಟ್ಕೊಳ್ಳಿ, ಈ ಸೈಟ್ಗೆ ಒಂದು ಪ್ರಾಜೆಕ್ಟ್ಗೆ ಒಂದ್ಸಲ ವಿಸಿಟ್ ಮಾಡಿ. ಬನ್ನಿ ಹಾಗಾದ್ರೆ ಎಕ್ಸ್ಪ್ಲೋರ್ ಮಾಡ ಹೇಗಿದೆ ಅಂತ ಹೇಳಿ. ಖಂಡಿತ ಬನ್ನಿ ಮೇಡಮ್. ಸರ್, ಎಕ್ಸಾಕ್ಟ್ ಆಗಿ ಈ ವಿಲ್ಲಾ ಪ್ರಾಜೆಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ? ಮೇಡಮ್ ಇದು ಬಂದ್ಬಿಟ್ಟು ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇಯಿಂದ ಜಸ್ಟ್ 600 meters ಆಗುತ್ತೆ. ನಿಮಗೆ ವಂಡರ್ಲಾ ಗೇಟ್ ಇದೆಯಲ್ವಾ, ಗೇಟಿಂದ ಜಸ್ಟ್ ನಿಮಗೆ 5 minutes ಜರ್ನಿ ಮೇಡಮ್. ಮೇನ್ ರೋಡಿಂದ 600 meters ಇದೆ. ಸರ್, ಹಾಗಾದ್ರೆ ಈ ವಿಲ್ಲಾ ಪ್ರಾಜೆಕ್ಟ್ ಟೋಟಲ್ ಎಷ್ಟು ಎಕರೆ ಇದೆ? ಮೇಡಮ್ ಇದು ಟೋಟಲ್ ಬಂದ್ಬಿಟ್ಟು ನಮ್ಮದು 6 ಎಕರೆ 12 ಗುಂಟೆ, ಅಂದರೆ 6 acres 12 ಗುಂಟಾಸ್ ಇದೆ. ನಂಬರ್ ಆಫ್ ವಿಲ್ಲಾಸ್ ಬಂದ್ಬಿಟ್ಟು 101 ವಿಲ್ಲಾಸ್ ಮಾಡಿದ್ದೀವಿ, 101 ವಿಲ್ಲಾಸು. ಅದರಲ್ಲಿ ಆಲ್ಮೋಸ್ಟು 40 ವಿಲ್ಲಾಸ್ ಬುಕ್ಕಿಂಗ್ ಆಗಿದೆ. ಇನ್ನು ಬ್ಯಾಲೆನ್ಸ್ ಇರೋದು ಓನ್ಲಿ 61. ಯಾಕಂದರೆ ಆ ಥರ ಲೊಕೇಶನ್ನು ಕ್ಲೋಸ್ ಟು ಇದು, ಅಂದರೆ ಬೆಂಗಳೂರು ಟೌನಿಗೆ ಹತ್ತಿರದಲ್ಲಿ ಇರೋದು. ಹೀಗಾಗ್ಬಿಟ್ಟು ತುಂಬ ಫಾಸ್ಟ್ ನಮಗೆ ಬುಕ್ಕಿಂಗು ಬರ್ತಾ ಇದೆ. ಆಮೇಲೆ ನಾವು ಆಲ್ರೆಡಿ ಒಂದು ಮಾಡೆಲ್ ಹೌಸ್ ಮಾಡಿದ್ದೀವಿ ವಿಲ್ಲಾ 4 BHK. ನಿಮ್ಗೆ ಅದನ್ನು ಕ್ಲೀನಾಗಿ ಡೀಟೇಲ್ಸ್ ಕೊಡ್ತೀನಿ, ಬನ್ನಿ ನೋಡೋಣ. ಸರ್, ಟೋಟಲ್ ಆಗಿ ಈ ವಿಲ್ಲಾ ಪ್ರಾಜೆಕ್ಟ್ ಅಲ್ಲಿ ಎಷ್ಟು ಎಮ್ಯುನಿಟೀಸ್ ಇದೆ? ಸೊ ಟೋಟಲ್ ನಮ್ಮ ಹತ್ರ 40+ ಎಮ್ಯುನಿಟೀಸ್ ಇದೆ. ಏನೆಲ್ಲ ಇದೆ ಸರ್ ಹಾಗಾದ್ರೆ? ಸೊ ನಮ್ಮ ಹತ್ರ ಬಂದು 2 ಡಿಫ್ರೆಂಟ್ ಪಾರ್ಕ್ ಇದೆ. ಫಸ್ಟ್ ಆಫ್ ಆಲ್ ಕಿಡ್ಸ್ ಪ್ಲೇ ಏರಿಯಾ ಸಪ್ರೇಟು, ಸೀನಿಯರ್ ಸಿಟಿಸನ್ ಪಾರ್ಕ್ ಸಪ್ರೇಟು, 2 ಡಿಫ್ರೆಂಟ್ ಲೊಕೇಶನ್ಸ್ನಾಗ ಹಾಕಿದ್ದೀವಿ. ಅದರ ಜೊತೆಗೆ ನಮ್ಮ ಹತ್ರ ಇದೇ ಪ್ರಾಜೆಕ್ಟ್ನಾಗೆ ಗ್ರಾಸರಿ ಸ್ಟೋರ್ಸ್, ಯೋಗಾ ರೂಮ್, ಮೆಡಿಟೇಷನ್ ರೂಮ್, ಸ್ಟೀಮ್, ಸೋನಾ, ಸ್ಪಾ, ಇಂಡೋರ್ ಗೇಮ್, ಜಿಮ್, ಮಲ್ಟಿಪರ್ಪಸ್ ಹಾಲ್, ಇನ್ಫಿನಿಟಿ ರೂಫ್ ಟಾಪ್ ಪೂಲ್, ಜಕೂಸಿ, ಕೆಫೆಟೇರಿಯಾ ಕೈಂಡ್ ಆಫ್ ಸಿಟ್ಟಿಂಗ್ ಏರಿಯಾ, ಬ್ಯಾಡ್ಮಿಂಟನ್ ಕೋರ್ಟ್, ವಿಸಿಟರ್ಸ್ ಕಾರ್ ಪಾರ್ಕಿಂಗ್, ಓಪನ್ ಕ್ಲೋಸ್ಡ್ 2 ಬಾಸ್ಕೆಟ್ಬಾಲ್ ಕೋರ್ಟ್ಸು. ಸರ್, ಎಲ್ಲ ಫೆಸಿಲಿಟೀಸ್ ಕೂಡ ಇದೆ, ಇಂಥದ್ದಿಲ್ಲ ಅನ್ನಂಗಿಲ್ಲ ಈ ಪ್ರಾಜೆಕ್ಟ್ ಅಲ್ಲಿ ಅಲ್ವಾ? ಹೌದು. ಹಾಂ ಮೇಡಮ್, ನೋಡಿ ಎಂಟ್ರಿ ಆಗ್ತಿದ್ದಂಗೆ 30 feet ವೈಡ್ ರೋಡ್ ಕೊಟ್ಟಿದ್ದೀವಿ. ಪ್ಲಸ್ ಈ ಥರ ಎಲ್ಲ ಪ್ಲಾಂಟೇಶನ್ ಎಲ್ಲ ಮಾಡಿದ್ದೀವಿ ಮೇಡಮ್, ಗ್ರೀನರಿ ಎಲ್ಲ.
ಎಲ್ಲ ಫ್ಲವರ್ ಪ್ಲಾಂಟ್ಸು ನೋಡಿ, ಈ ಥರ ಎಲ್ಲ ಎಂಟ್ರೆನ್ಸು ತುಂಬ ಬ್ಯೂಟಿಫುಲ್. ಆಲ್ಮೋಸ್ಟ್ 60% ಗ್ರೀನರಿನೇ ಇದೆ ನಮ್ಮ ಲೇಔಟ್. ಸರ್ ಎಲ್ಲ ರೆಡಿ ಟು ಮೂವ್ಗೆ ರೆಡಿ ಆಗಿದೆ. ರೆಡಿ ಟು ಮೇಡಮ್, ಆಲ್ಮೋಸ್ಟ್ 40% ಆಲ್ರೆಡಿ 40 ವಿಲ್ಲಾಗಳು ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಬನ್ನಿ ತೋರಿಸ್ತೀನಿ ನಿಮಗೆ. ಓಕೆ ಸರ್, ಮೈನ್ ರೋಡ್ ಬಂದು ಇಷ್ಟಿದೆ, ಸಬ್ ರೋಡ್ ಎಲ್ಲ ಎಷ್ಟಿದೆ ಸರ್? ಎಲ್ಲ ಆಲ್ಮೋಸ್ಟ್ ಎಲ್ಲ 30 ಫೀಟ್ ರೋಡ್ಸ್, ಎಲ್ಲ 30 ಫೀಟ್ ರೋಡ್ಸ್ ಪ್ಲಸ್ ಈ ತರ ಗ್ರೀನರಿ ಎಲ್ಲ ಮಾಡ್ಬಿಟ್ಟಿದೀವಿ ನೋಡಿ. ಎಲ್ಲ ಜಾಗಿಂಗ್ ಟ್ರ್ಯಾಕ್ ಇದೆ, ಪ್ಲಸ್ ಈ ತರ ಎಲ್ಲ ಗ್ರೀನರಿ ವಾವ್ ಎಲ್ಲ ಮಾಡಿದೀವಿ ಮೇಡಮ್. ನೋಡಿ ಈಗ ಆಲ್ರೆಡಿ ಅಂಡರ್ಗ್ರೌಂಡ್ ಕೇಬಲಿಂಗ್ ಆಗಿದೆ, ಎಲೆಕ್ಟ್ರಿಸಿಟಿ ಆಗಿದೆ, STP ಪ್ಲಾಂಟ್ ಆಗಿದೆ, ಎಲ್ಲ ಪಾರ್ಕ್ ಎಲ್ಲ ರೆಡಿ ಆಗಿದೆ A to Z. ಈವನ್ ಇಲ್ಲಿ ಎಲ್ಲ ಬಂದು ಬಿಡದಿ ಮುನ್ಸಿಪಲ್ ವಾಟರ್ ಬರುತ್ತೆ ಮೇಡಮ್, A to Z. ಈಗ ಆಲ್ರೆಡಿ 2 ಬೋರ್ ಇದೆ ನಮ್ದು. ಅದು ಅಲ್ದೇ ನಿಮಗೆ ಮುನ್ಸಿಪಾಲ್ಟಿಯಿಂದ ಬಿಡದಿ ಈಗ ಮುನ್ಸಿಪಾಲ್ಟಿಯಿಂದ ವಾಟರ್ ಬರುತ್ತೆ. ಮತ್ತೆ ಕಾವೇರಿ ಪ್ರಧಾನ ಮಂತ್ರಿ ಯೋಜನೆದ ವಾಟರ್ ದಿನ ಒಂದು ಬರುತ್ತೆ ಮೇಡಮ್, ಅದು ಕಾವೇರಿ ವಾಟರ್ ಕೂಡ ಬರುತ್ತೆ. ಯಾಕಂದ್ರೆ ಇದು ಬೆಂಗಳೂರು ಸೌತ್ ಇದೆ, ಇವಾಗ ಬೆಂಗಳೂರು ಸೌತ್ ಅಲ್ಲಿ ಇದ್ದೀರಾ, ಈ ಕಾವೇರಿ ವಾಟರ್ ಕೂಡ ಬರುತ್ತೆ. ವಾಟರ್ ಏನು ಸಫಿಸಿಯೆಂಟ್ ಇದೆ. ಇವನ್ 40+ ಅಮ್ಯುನಿಟೀಸ್ ಕೊಡ್ತಾ ಇದೀವಿ. 10,000 ಸ್ಕ್ವೇರ್ ಫೀಟ್ ಅಲ್ಲಿ ಕ್ಲಬ್ ಹೌಸ್ ಮಾಡ್ತಾ ಇದೀವಿ, ತುಂಬಾ ಹೈಟೆಕ್ ಕ್ಲಬ್ ಹೌಸ್ ಇದೆ. ಆಮೇಲೆ ಒಟ್ಟು ಮಲೇಷಿಯನ್ ಥೇಮ್ಸ್ ಅಲ್ಲಿ ತುಂಬಾ ಹೈಟೆಕ್ ಆಗಿ ಇನ್ನೂ ಪಾರ್ಕ್ ಡೆವಲಪ್ಮೆಂಟ್ ಮಾಡ್ತಾ ಇದೀವಿ. ಬನ್ನಿ ತೋರಿಸ್ತೀನಿ ನಾನು. ಸರ್ ಆಲ್ರೆಡಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ್ದೀರಾ? ಮೇಡಮ್ ಒಂದಲ್ಲ ಮೇಡಮ್, 40 ವಿಲ್ಲಾಸ್ ಆಲ್ರೆಡಿ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಇದು ಇನ್ನೂ ಕಡಿಮೆ, ಇನ್ನು ಬನ್ನಿ ಒಳಗಡೆಗೆ. ಆಲ್ರೆಡಿ ತುಂಬಾ ಕಂಪ್ಲೀಟ್ ಆಗಿದೆ, ಅದನ್ನ ತೋರಿಸ್ತೀನಿ ನೋಡಿ. ಆ ಕಡೆ ಎಲ್ಲ ಕಾಣಿಸ್ತಾ ಇದೆ, ಆ ಕಡೆ ಕಾಣಿಸ್ತಾ ಇದೆ. ಆಲ್ಮೋಸ್ಟ್ 40 ವಿಲ್ಲಾಸ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಸರ್ ಹಾಗಾದ್ರೆ ನಮ್ಮ ವೀಕ್ಷಕರಿಗೆ ಒಂದು ಡೆಮೋ ವಿಲ್ಲಾ ತೋರಿಸೋಣ. ಡೆಮೋ ವಿಲ್ಲಾನು ತೋರಿಸ್ತೀನಿ ಮೇಡಮ್. ಆಮೇಲೆ ನಾವು ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತಿದೀವಿ, ಇದು ಬಂದು ಕ್ಲೈಮೇಟ್ ಕಂಟ್ರೋಲ್ ವಿಲ್ಲಾಸ್ ನಾವು ಮಾಡ್ತಾ ಇರೋದು. ಕ್ಲೈಮೇಟ್ ಯಾವ ತರ ಇರುತ್ತೆ ಅದೇ ತರ ಇದನ್ನ ಮಾಡ್ಕೋಬಹುದು. ನಾವು ಯಾವ್ದು ಪ್ರಾಡಕ್ಟ್ ಯೂಸ್ ಮಾಡ್ತೀವಿ ಎಲ್ಲ ಫುಲ್ ಡೀಟೇಲ್ಸ್ ಹೇಳ್ಕೊಡ್ತೀನಿ. ಅಷ್ಟು ಟ್ರಾನ್ಸ್ಪರೆನ್ಸಿಯಾಗಿ ತೋರಿಸ್ತೀರಾ ಅಂತ? ಹೌದು, ಖಂಡಿತ. ಬನ್ನಿ ಸರ್, ಏನ್ ಬ್ರಿಕ್ಸ್ ಸರ್ ಇದು? ಯಾವ ಮೆಟೀರಿಯಲ್ಸ್ ನ ಯೂಸ್ ಮಾಡ್ತಾ ಇದೀರಾ ಕನ್ಸ್ಟ್ರಕ್ಷನ್ಗೆ? ನಮ್ಮ ಇಡೀ ವಿಲ್ಲಾ ಪ್ರಾಜೆಕ್ಟ್ ಕನ್ಸ್ಟ್ರಕ್ಷನ್ ನಡೀತಾ ಇರೋದೇ ಈ ಮಲೇಷಿಯನ್ ಬ್ರಿಕ್ಸ್ ಇಂದ. ಸೊ ಇದು ಬಂದು ಪೋರೋಥರ್ಮೋ ಬ್ರಿಕ್ಸ್, ಮಲೇಷಿಯನ್ ಬ್ರಿಕ್, ಪೇಟೆಂಟೆಡ್. ಇಡೀ ಬ್ಯಾಂಗ್ಳೂರಿನ ಮೊದಲನೇ ವಿಲ್ಲಾ ಪ್ರಾಜೆಕ್ಟ್ ಈ ಬ್ರಿಕ್ಸ್ ಇಂದ ಕನ್ಸ್ಟ್ರಕ್ಷನ್ ಆಗ್ತಿರುವಂತದ್ದು. ಒಂದ್ಸರಿ ನಾಕ್ ಮಾಡಿ ನೋಡ್ರಿ ಮ್ಯಾಮ್, ನಿಮಗೆ ಮೆಟಲಿನ್ ಸೌಂಡ್ ಬರ್ತೈತಿ. ಹೌದೌದು ಸರ್. ಸೊ ಇದು ಬಂದು 900 ಡಿಗ್ರಿ ಮೇಲೆ ಬೇಕ್ ಆಗ್ತತಿ. ಮಂಗಳೂರಿನ ಮಣ್ಣು, ಕ್ಲೇ ಮತ್ತೆ ಕೆಮಿಕಲ್ಸ್ ಇಂದ ಮ್ಯಾನುಫ್ಯಾಕ್ಚರ್ ಆಗ್ತಿರುವಂತ ಬ್ರಿಕ್ಸ್ ಇದು. ಓಕೆ. 150 to 200 ಇಯರ್ಸ್ ಲೈಫ್ ಇರ್ತತಿ. ಅಷ್ಟು ಲೈಫ್ ಇದೆಯಾ ಸರ್? ಹಾಗಾದ್ರೆ ಇದು ಸ್ಪೆಷಾಲಿಟಿ ಏನು? ಇದನ್ನ ಯೂಸ್ ಮಾಡೋದ್ರಿಂದ ಏನ್ ಬೆನಿಫಿಟ್ ಇದೆ? ಸೊ ಇದು ಯೂಸ್ ಮಾಡೋದ್ರಿಂದ ನಿಮ್ದು ಟೆಂಪರೇಚರ್ ರೆಸಿಸ್ಟ್ ಆಗ್ತತಿ. 4 to 6 ಡಿಗ್ರಿ ವರೆಗೂ ರೆಸಿಸ್ಟೆನ್ಸ್ ಇರ್ತತಿ. ಅದ್ರ ಜೊತೆಗೆ ಬಂದು ನಿಮ್ದು ಇದು ನಾಯ್ಸ್ ಕೂಡ ರೆಸಿಸ್ಟ್ ಮಾಡ್ತತಿ. ಆಮೇಲೆ ಲೈಫ್ ಎಲ್ಲರಿಗಿಂತ ಜಾಸ್ತಿ. ಓಕೆ, ಬೆಂಗಳೂರಿಗೆ ಇಂಥದ್ದೊಂದು ಬೇಕಿತ್ತು. ಹಾಗಾದ್ರೆ ಇಲ್ಲಿ ಈ ತರ ವಿಲ್ಲಾದಲ್ಲಿ ನಾವು ವಾಸವಾಗಿರ್ತೀವಿ ಅಂತ ಹೇಳಿದ್ರೆ ವೆದರ್ ಎಷ್ಟು ಹೀಟ್ ಇರುತ್ತೆ ಬೆಂಗಳೂರಲ್ಲಿ, ಯಾವಾಗ್ಲೂ ಎಷ್ಟು ಹಾಟ್ ಇರುತ್ತೆ. ಇಲ್ಲಿ ತಂಪಿರುತ್ತೆ, ಕೂಲ್ ಇರುತ್ತೆ. ಹೌದು. ಓ ಮೈ ಗಾಡ್, ಈ ವಿಲ್ಲಾ ಪ್ರಾಜೆಕ್ಟ್ ಅಲ್ಲಿ ನವಿಲಿದೆ, ನೋಡ್ಬೋದು ನೀವು. ಮೇಡಮ್ ನಮ್ಮ ಹತ್ರ ಆಲ್ರೆಡಿ ಈಗ ತಗೊಂಡಿರೋರು ನೋಡಿ 1 by 1 ವಿಲ್ಲಾ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಏನ್ ಸಖತ್ತಾಗಿ ಕಾಣಿಸ್ತಾ ಇದೆ ಸರ್. ನೋಡಿ ವ್ಯೂ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಇನ್ನು ಇವಾಗ್ಲೇನೆ ಇದು ಕಂಟಿನ್ಯೂ ಆಗಿ ಇಲ್ಲೆಲ್ಲ ಗ್ರೀನರಿ ಎಲ್ಲ ಬರುತ್ತಲ್ಲ, ಅವಾಗ ಇನ್ನೂ ವ್ಯೂ ಚೆನ್ನಾಗಿರುತ್ತೆ. ಇವಾಗ್ಲೇ ನೋಡಿದ್ರಿ ನವಿಲ್ಗಳೆಲ್ಲ ಪಿಕಾಕ್ ಎಲ್ಲ ಬರ್ತಾ ಇದೆ ಒಳಗಡೆಗೆ. ಅಂದ್ರೆ ನಾನು ಬೆಂಗಳೂರಲ್ಲಿ ಇದ್ದೀನ ಅಥವಾ ಯಾವ್ದಾದ್ರು ಮಲೆನಾಡಲ್ಲಿ ಇದೀನ ಅಂತ ಫೀಲ್ ಆಗ್ತಾ ಇದೆ. ಅದೇ ತರ ಇರೋದಿಲ್ಲಿ. ಅಂಡ್ ಇನ್ನೊಂದಂದ್ರೆ ನಾವು ವಿತಿನ್ ಅವ್ರು ಈಗ ಏನ್ ಸ್ಟಾರ್ಟ್ ಬಂದು ನೋಡಿ ಇಷ್ಟ ಆಯ್ತು ಅಂತಂದ್ರೆ ವಿತಿನ್ 9 months ಅಲ್ಲಿ ಅವ್ರಿಗೆ ಅವ್ರ ವಿಲ್ಲಾ ಡೆಲಿವರಿ ಮಾಡ್ಬಿಡ್ತೀವಿ. 9 months ಅಲ್ಲಿ ಯಾವುದೇ ಬಿಲ್ಡರ್ಸ್ ಕೊಟ್ಟರು ಅಷ್ಟು ಬೇಗ ಕಂಪ್ಲೀಟ್ ಮಾಡೋದಲ್ಲ ನೋಡಿ. ಈಗೆಲ್ಲ ಇದೆಲ್ಲ 4 months ಆಯ್ತು ಮೇಡಮ್, ಇವಾಗ ಇವೆಲ್ಲ ಸ್ಟಾರ್ಟ್ ಆಗ್ಬಿಟ್ಟು ಈ ಸ್ಟೇಜ್ ಅಲ್ಲಿ ಇದೆ. ಇನ್ಮೇಲೆ ಇದು ಇವಾಗೆಲ್ಲ ಕ್ಯೂರಿಂಗ್ ನಡೀತಾ ಇದೆ. ಇನ್ನೊಂದು 5 months ಅಲ್ಲಿ ಅವ್ರಿಗೆ ಡೆಲಿವರಿ ಕೊಡ್ತೀವಿ. ಅಂದ್ರೆ ನೀವು ಬಂದು ಇಲ್ಲಿ ಸೈಟ್ ವಿಸಿಟ್ ಮಾಡಿ ವಿಲ್ಲಾನ ನೋಡಿ ಜಸ್ಟ್ ನೀವು ರಿಜಿಸ್ಟ್ರೇಷನ್ ಮಾಡಿಸಿ 9 months ಒಳಗಡೆ ನಿಮ್ಗೆ ಒಂದು ನೀವು ಇಷ್ಟಪಟ್ಟಂತ ವಿಲ್ಲಾ ರೆಡಿ ಆಗಿರುತ್ತೆ. ಬನ್ನಿ ಒಂದು ಮಾಡಲ್ ನಮ್ ತೋರಿಸ್ಬಿಡ್ತೀನಿ ನಿಮಗೆ. ಬನ್ನಿ ಸರ್. ನೋಡಿ ಇನ್ನೊಂದೆಲ್ಲ ರೋಡ್ಗಳು ಎಲ್ಲ ಸಿಮೆಂಟ್ ರೋಡ್ ಮಾಡಿದೀವಿ. ಈ ತರ ಎಲ್ಲ ಡಿಸೈನಿಂಗ್ಸ್ ಇದೆಲ್ಲ ನೋಡಿ 30 feet ರೋಡ್ಸ್ ಎಲ್ಲ ಪ್ಲಾಂಟೇಶನ್ ಎಲ್ಲ ಆಗಿದೆ. ಇಲ್ಲಿ ನೋಡ್ಬೋದು ಇದು STP ಪ್ಲಾಂಟ್ ಮೇಡಮ್. ಕಂಪಲ್ಸರಿ ಇದೆಲ್ಲ BMICP ಅಪ್ರೂವ್ಡ್. ಇದು ನಿಮ್ಗೆ ಅಪ್ರೂವಲ್ ಬಗ್ಗೆ ಆಮೇಲೆ ಹೇಳ್ತೀನಿ. ಇದು STP ಪ್ಲಾಂಟ್ ಆಗಿದೆ, ಅಲ್ಲಿ ಸ್ಯಾನಿಟರಿ ಕನೆಕ್ಷನ್ ಇದೆ. ಇವಾಗ ಆಲ್ಮೋಸ್ಟ್ ನಮ್ಮ ಹತ್ರ ಇನ್ ಕಾರ್ನರ್ ಪ್ಲಾಟ್ಸೇ ಉಳ್ಕೊಂಡಿರೋದು ಮೇಡಮ್. ನೋಡಿ ಇವಾಗ ಆಲ್ರೆಡಿ ಅಲ್ಲಿ ಇಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಆ ಥರ ಮಾರ್ಕಿಂಗ್ ಕೂಡ ಮಾಡಿರ್ತೀವಿ ಮೇಡಮ್. ಪ್ರತಿ ಸೈಟ್ದು ಕೂಡ ನೋಡಿ ಅಲ್ಲಿ ಮಾರ್ಕಿಂಗ್ ಸ್ಟೋನ್, ಸೈಟ್ ನಂಬರು ಮಾರ್ಕಿಂಗ್ ಸ್ಟೋನ್ ಇದೆ ಆಯ್ತಾ. ಇದು ಸಿವಿ ಅಮ್ಯುನಿಟೀಸ್ ಜಾಗ ಬಿಟ್ಟಿದ್ದೀವಿ ಈ ಥರ ಎಲ್ಲ ಸೆಡ್ ಹಾಕ್ಬಿಟ್ಟು. ಆಮೇಲೆ ಆ ಕಡೆಗೆ ಎಲ್ಲ ಎಲೆಕ್ಟ್ರಿಸಿಟಿ ಅಂಡರ್ಗ್ರೌಂಡ್ ಕೇಬಲಿಂಗ್ ಆಗೋಗ್ಬಿಟ್ಟಿದೆ. ಎಲ್ಲಿ ನಿಮಗೆ ಲೈನ್ಸ್ ಆಗಲಿ ಏನು ಬರಲ್ಲ. ಇವಾಗ ಗಿಡಗಳು ಹಾಕಿದ್ದೀವಲ್ಲ, ಇದು ಹಾಗೆ ಗ್ರೋತ್ ಆಗಿ ಎಷ್ಟು ಮೇಲೆ ಹೋದ್ರೂ ಕೂಡ ಇಲ್ಲಿ ನೆರಳು ತುಂಬ ಚೆನ್ನಾಗಿರ್ತದೆ. ಆಮೇಲೆ ನಮ್ದು ಎಲೆಕ್ಟ್ರಿಸಿಟಿದು ಎಲ್ಲ ಅಲ್ಲಿ ಏನದು TC ಎಲ್ಲ ಅಲ್ಲಿ ಕೂರಿಸಿದೆ ನೋಡಿ. ಮತ್ತೆ ಕಾರ್ನರ್ ಸೈಟ್ ಅಂತ ಹೇಳಿದ್ರೆ ಕಾರ್ನರ್ ಸೈಟ್ ಎಷ್ಟು ಹುಡುಕಿರೋ ಸಿಗಲ್ಲ ಸರ್. ಎಷ್ಟು ದುಡ್ಡು ಕೊಡ್ತೀನಿ ಅಂದ್ರೂ ಕೂಡ ಇಲ್ಲಿ ಒಂದು ನಾನು ಅಬ್ಸರ್ವ್ ಮಾಡಿದ್ದೆ ಅಂತ ಹೇಳಿದ್ರೆ ಕಾರ್ನರ್ ಸೈಟ್ ತುಂಬಾ ಇದೆ ಇಲ್ಲಿ. ಕಾರ್ನರ್ ಸೈಟ್ ಇವಾಗ ಸದ್ಯಕ್ಕೆ ಇಟ್ಕೊಂಡಿದೀವಿ. ನೆಕ್ಸ್ಟ್ ಬಂದವರಿಗೆ ಅವೆಲ್ಲ ಸ್ವಲ್ಪ ಅದೇ 10% ಆ ಥರ ಎಲ್ಲ ಎಕ್ಸ್ಟ್ರಾ ಇರುತ್ತೆ. ಅದು ನೋಡ್ಕೊಂಡು ಮಾಡ್ಕೊಡ್ತೀವಿ ಮೇಡಮ್. ಮೇಡಮ್ ಇದು 4 BHK ವಿಲ್ಲಾ ಇದು. ಇವಾಗ ನಿಮಗೆ ಹೊರಗಡೆಯಿಂದ ನೋಡಿದ್ರೆ ಒಂದೇ ಫ್ಲೋರ್ ತರ ಕಾಣಿಸ್ತಾ ಇದೆ, ಬಟ್ ಒಳಗಡೆಗೆ ನಿಮಗೆ 3 floors ಇದೆ.
ನೋಡಿ ಈ ತರ ಔಟ್ಲುಕ್ ಇದು ಈ ತರ ಇದೆ ಮೇಡಮ್, ನೋಡ್ಕೊಳ್ಳಿ ಒಂದ್ಸರಿ. ವಾವ್, ಇದು ಸಕ್ಕದ ಕಾಣಿಸ್ತಾ ಇದೆ ಸರ್. 30/50 ಮಾಡಿರೋದು, ವೆಸ್ಟ್ ಫೇಸಿಂಗ್. ಓಕೆ, ಒಂದು ಕಾರ್ ಪಾರ್ಕಿಂಗ್ ಬರ್ತದೆ, ಪ್ಲಸ್ ಸುತ್ತು ಜಾಗ ಇದು ಪಾರ್ಕ್ ತರ ಮಾಡಿದೀವಿ. 4 BHK 30/50 ಈಸ್ಟ್ ಫೇಸಿಂಗ್ ಮಾಡಿದೀವಿ. ನೋಡಿ ಇದೆಲ್ಲ ಎಂಟ್ರೆನ್ಸ್. ಬನ್ನಿ ಮೇಡಮ್, ಒಳಗಡೆ ಬನ್ನಿ ಮೇಡಮ್. ಇದು ಕಾರ್ ಪಾರ್ಕಿಂಗು 180 ಸ್ಕ್ವೇರ್ ಫೀಟ್ ಬರುತ್ತೆ, ಪ್ಲಸ್ 6500 ವಾಟರ್ ಸಂಪ್ ಮಾಡಿಸಿದ್ದೀನಿ ಮೇಡಮ್. ಆಮೇಲೆ EV ಪಾಯಿಂಟ್ಸ್ ಬರುತ್ತೆ, ಎಲೆಕ್ಟ್ರಿಕಲ್ ವೆಹಿಕಲ್ ಚಾರ್ಜಿಂಗು, ಮತ್ತು UPS, ಈವನ್ CCTV ನಾವೇ ಹಾಕ್ಬಿಟ್ಟು ಕೊಡ್ತಾ ಇದ್ದೇವೆ ಮೇಡಮ್. ಸೊ ಇದು ಬಂದು ಫ್ರೆಂಚ್ ವಿಂಡೋ ಸೇಂಟ್ ಗೋಬಿನ್ ಕಡೆಯಿಂದ ವುಡನ್ ತರ ಕಾಣ್ತಿದೆ, ಆದ್ರೆ UPVC ವಿಂಡೋ ಇದು. ಟಫ್ ಅಂಡ್ ಆಸ್ ವೆಲ್ ಆಸ್ ಪರ್ಫಾರ್ಮೆನ್ಸ್ ಗ್ಲಾಸಸ್ ಯೂಸ್ ಮಾಡಿದೀವಿ. ಟಫ್ ಅಂಡ್ ಸೇಫ್ಟಿಗೋಸ್ಕರ, ಪರ್ಫಾರ್ಮೆನ್ಸ್ ಹೀಟ್ ರೆಸಿಸ್ಟೆನ್ಸ್ಗೋಸ್ಕರ. ಒಳಗಿಂದ ಮೆಕ್ಯಾನಿಸಮ್, ಹ್ಯಾಂಡಲ್ಸ್, ಫ್ರೇಮ್ಸ್ ಅಂಡ್ ಗ್ಲಾಸ್ ಪೂರ್ತಿ ಬಂದು ಸೇಂಟ್ ಗೋಬಿನ್ ಇಂದೆ. ಸರ್ ಮೇನ್ ಎಂಟ್ರೆನ್ಸ್ ಟೀಕ್ ವುಡ್ ಡೋರ್ ಮಾಡಿದೀವಿ, ಮತ್ತೆ ಎಲ್ಲ ಆಟೋಮೆಟಿಕ್ ಲಾಕ್ ಸಿಸ್ಟಮ್ ಇದೆ. ನೋಡಿ ಬನ್ನಿ ಸರ್ ಒಳಗಡೆ. ಸ್ನೇಹಿತರೆ, ಇಷ್ಟೊತ್ತು ನೀವು ನೋಡಿದ್ರಿ ಹೊರಗಡೆ ವಿಲ್ಲಾ ಪ್ರಾಜೆಕ್ಟ್ ಹೇಗಿದೆ ಅಂತ. ಇವಾಗ ನಾನು ತೋರ್ಸಕ್ ಹೊರಟಿರೋದೆ 4 BHK ವಿಲ್ಲಾ ಹೇಗಿರುತ್ತೆ ಅಂತ. ಈ ವಿಲ್ಲಾ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಕ್ಲೈಮೇಟ್ ಕಂಟ್ರೋಲ್ ವಿಲ್ಲಾಸ್. ಬನ್ನಿ ಹಾಗಾದ್ರೆ ಇದನ್ನ ಎಕ್ಸ್ಪ್ಲೋರ್ ಮಾಡ್ತೀನಿ, ಕಂಪ್ಲೀಟ್ ಆಗಿ ಯಾವ ರೀತಿ ಇದೆ ಅಂತ ಈ ವಿಲ್ಲಾನ ಟೂರ್ ಮಾಡ್ತೀನಿ. ನೀವು ಒಳಗಡೆ ಬರ್ತಿದ್ದಂಗೆ ನೀವು ಲೈಟ್ ಆನ್ ಮಾಡ್ಬೇಕಂತ ಇಲ್ಲ ಸರ್, ಎಲ್ಲ ಸೆನ್ಸರ್ ಲೈಟ್ಗಳು ಇರೋದು, ಆಟೋಮೆಟಿಕ್ ಲೈಟ್ಸ್ ಆನ್ ಆಗ್ತವೆ. ಈ ವಿಲ್ಲಾ ಒಳಗಡೆ ಕಾಲಿಟ್ಟ ತಕ್ಷಣ, ಎಂಟ್ರಿ ಆದ ತಕ್ಷಣ ನಮಗೆ ಸಿಗದೆ ಲಿವಿಂಗ್ ಏರಿಯಾ. ಈ ವಿಲ್ಲಾದಲ್ಲಿ ಗ್ರೌಂಡ್ ಫ್ಲೋರ್ ಅಲ್ಲಿ ಒಂದು ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಪ್ರೈವೇಟ್ ಗಾರ್ಡನ್ ಏರಿಯಾ ಕೊಟ್ಟಿದ್ದಾರೆ. ಸರ್ ಎಂಟ್ರಿ ಆಗ್ತಿದ್ದಂಗೆ ಹಾಲು, ಗ್ರ್ಯಾಂಡ್ ಹಾಲ್ ಕೊಟ್ಟಿದ್ದೀವಿ. ಇದರಲ್ಲಿ ಒಂದು ಬಾಲ್ಕನಿ ಕೊಟ್ಟಿದ್ದೀವಿ ವಿತ್ ಪಾರ್ಕು. ಇದು ಒಂದು ವೆಂಟಿಲೇಷನ್ಗೋಸ್ಕರ ಈ ಕಡೆ ಒಂದು ವಿಂಡೋ ಕೊಟ್ಟಿದ್ದೀವಿ. ಇದು ಗಾರ್ಡನ್ ಏರಿಯಾ ಸರ್. ಬನ್ನಿ ಬಾಲ್ಕನಿಗೆ. ಇಲ್ಲಿ ನೋಡಿ ಬಾಲ್ಕನಿ ಯಾವ ಥರ ಫಿನಿಶಿಂಗ್ ಮಾಡಿದ್ದೀವಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ ಇದು ಆರಾಮ್ಸೆ ಸಿಟ್ಔಟ್ ಏರಿಯಾ ಕೊಟ್ಟಿದ್ದೀವಿ, ಎಲ್ಲ ಗ್ರೀನರಿ ಇದೆ. ನೋಡಿ ಮೇಡಮ್, ಇವಾಗ ನಾವು ಗ್ರೌಂಡ್ ಫ್ಲೋರ್ಲೇ 2 ಬಾಲ್ಕನಿ ಪ್ರೊವೈಡ್ ಮಾಡಿದ್ದೀವಿ. ಒಂದು ಲಿವಿಂಗ್ ಏರಿಯಿಂದ ಒಂದು ಬಾಲ್ಕನಿ ನಾವು ಇವಾಗ ನಿಂತ್ಕೊಂಡಿರೋದು, ಇನ್ನೊಂದು ನಿಮಗೆ ಅಲ್ಲಿ ಕಾಣಿಸ್ತಾ ಇರ್ಬೋದು, ಅದು ಬೆಡ್ರೂಮ್ ಇಂದ ಬಾಲ್ಕನಿ ಪ್ರೊವೈಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ವಿಲ್ಲಾದಲ್ಲಿ ಸ್ಪೇಸ್ ನ ಎಷ್ಟು ಚೆನ್ನಾಗಿ ಯುಟಿಲೈಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನೀವಿಲ್ಲಿ ನೋಡಬಹುದು. ಸ್ಟೇರ್ ಕೇಸ್ ಕೊಟ್ಟಿದ್ದಾರೆ. ಸ್ಟೇರ್ ಕೇಸ್ ಕೆಳಗಡೆ ಸ್ಪೇಸ್ ಇರೋದ್ರಿಂದ ಎಷ್ಟು ಚೆನ್ನಾಗಿ ಯುಟಿಲೈಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಒಂದು ಸ್ಟೋರ್ ರೂಮ್ ಆಗಿ ಕನ್ವರ್ಟ್ ಮಾಡಿದ್ದಾರೆ. ನೀವಿಲ್ಲಿ ನೋಡಬಹುದು. ನೋಡಿದವ್ರಿಗೆ ಸ್ಟೋರ್ ರೂಮ್ ಇದೆ ಅಂತಲೇ ಗೊತ್ತಾಗಲ್ಲ. ನೀವಿಲ್ಲಿ ನೋಡಿ, ಟಿವಿ ಯೂನಿಟ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ನೀವಿಲ್ಲಿ ನೋಡಬಹುದು. ಸೊ ಇದು ಬಂದು ನಮ್ದು ಓಪನ್ ಕಿಚನ್ ಡೈನಿಂಗ್ ಏರಿಯಾ ಕಾನ್ಸೆಪ್ಟ್ ಜೊತೆಗೆ ಬರ್ತಿರುವಂತ ಸ್ಪೇಸು. ಸೊ ಅಕಸ್ಮಾತ್ ಈ ವಿಲ್ಲಾದಾಗ ನಿಮಗೆ ಲಿಫ್ಟ್ ಬೇಕಂದ್ರೆ ಆ ಕಾರ್ನರ್ಗೆ ನೀವು ಲಿಫ್ಟ್ ಇನ್ಸ್ಟಾಲ್ ಮಾಡಬಹುದು. ಈ ಕಾರ್ನರ್ಗೆ ಹೌದು, ಸ್ಪೇಸ್ ಬಿಟ್ಟಿದ್ದೀರಾ? ಹೌದು. ಓಕೆ. ಸೊ ಇದು ಬಂದು ನಮ್ದು ಡೆಮೋ ಕಿಚನ್. ಆದ್ರೆ ನಾನ್ ನಿಮಗೆ ಕೊಡ್ತಿರುವಂತ ವಸ್ತುಗಳು ಸಿಂಕು, ಟ್ಯಾಪು ಮತ್ತೆ ಕಾರ್ಡ್ಸನ್ ಸ್ಲ್ಯಾಬು. ಸರ್, ಗ್ರೌಂಡ್ ಫ್ಲೋರ್ ಅಲ್ಲಿ ಎಷ್ಟು ರೂಮ್ ಕೊಟ್ಟಿದ್ದೀರಾ? ಇದು ಬಂದು ನಮ್ದು ಗ್ರೌಂಡ್ ಫ್ಲೋರ್ ಇಂದ ರೂಮ್ 1. ಸೊ ಇದು ಪೂರ್ತಿ ಗ್ರ್ಯಾಂಡ್ ಪೇರೆಂಟ್ಸ್ ಅಥವಾ ಗೆಸ್ಟ್ ಬೆಡ್ರೂಮ್ ಅಂತ ಪ್ಲಾನ್ ಮಾಡಿರುವಂತ ರೂಮ್ ಇದು. ಇಲ್ಲಿ ಯಾವುದೇ ತರ ವುಡನ್ ಫ್ಲೋರಿಂಗ್ ಕೊಟ್ಟಿಲ್ಲ, ಪ್ರೀಮಿಯಂ ವೆಟ್ರಿಫೈಡ್ ಟೈಲ್ಸ್ ಹಾಕಿದೀವಿ ನಾವು 6x4 ಡೈಮೆನ್ಷನ್ ನಾಗೆ. ಆಮೇಲೆ ಇಲ್ಲಿ ನೋಡ್ರಿ, ನೀವು ಯಾವುದೇ ಕಾರ್ನರ್ ಇಂದ ಯಾವುದೇ ಕಾರ್ನರ್ಗೂ ವೀಲ್ ಚೇರ್ ಆಕ್ಸೆಸ್ ಮಾಡಬಹುದು, ಆ ರೀತಿ ಪ್ಲಾನ್ ಆಗಿದೆ. ಇಲ್ಲೆಲ್ಲಾದ್ರೂ ನಿಮಗೆ ವಾರ್ಡ್ರೋಪ್ ಕಾಣ್ತಿದೆನಾ? ಇಲ್ಲ. ಆದ್ರೂ ಈ ರೂಮ್ ನಾಗ ವಾರ್ಡ್ರೋಪ್ ಇದೆ, ಬರ್ರಿ ನಾನು ನಿಮಗೆ ತೋರಿಸ್ತೀನಿ. ಸೊ ಇದು ಬಂದು ನಮ್ದು ವಾರ್ಡ್ರೋಪ್ ಏರಿಯಾ. ಓಕೆ. ಸೊ ಪ್ರತಿ ಒಂದು ಕಾರ್ನರ್ ಅನ್ನು ನಾವು ನೀಟಾಗಿ ಯುಟಿಲೈಸ್ ಮಾಡಿದೀವಿ. ಗೊತ್ತೇ ಆಗಲ್ಲ ಇಲ್ಲಿ ವಾರ್ಡ್ರೋಬ್ ಇದೆ ಅಂತ ಹೇಳಿ. ಅದರ ಜೊತೆಗೆ ಇದ್ರದ್ದು ಏನ್ ವಾಶ್ರೂಮ್ಸ್ ಇದೆ, ಸೊ ಅದ್ರದ್ದು ಫಿಟ್ಟಿಂಗ್ಸ್ ಎಲ್ಲ ಆಸ್ ಇಟ್ ಈಸ್ ಪ್ರೀಮಿಯಂ ಗೋಲ್ಡ್ ಫಿಟ್ಟಿಂಗ್ಸ್ ಕೊಡ್ತೀವಿ ಏಷ್ಯನ್ ಪೇಂಟ್ಸ್ ಬಾತ್ ಸೆನ್ಸ್ ಕಡೆಯಿಂದ. ಸೇಮ್ ಆಸ್ ಇಟ್ ಈಸ್ ಏನಿದೆ ಬಾತ್ರೂಮ್ಸ್ ಅದೇ ತರ ಬರ್ತಿದೆ ನಿಮಗೆ. ಸೊ ಇದು ಬಂದು ನಮ್ಮ ಮೆಜನೈನ್ ಫ್ಲೋರ್, ಈ ಪ್ರಾಜೆಕ್ಟಿನ USP. ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್ ಮಧ್ಯಕ್ಕೆ ಬರುವಂತ ಇನ್ನೊಂದು ಫ್ಲೋರಿಂಗ್. ಸೊ ಇದು ಬಂದು ವೆಸ್ಟರ್ನ್ ಕಂಟ್ರಿದು ಸ್ಟಡಿ ಏರಿಯಾ ಕಾನ್ಸೆಪ್ಟ್ ಅಂತೀವಿ ನಾವು. ಸ್ನೇಹಿತರೆ, ಇವಾಗಷ್ಟೇ ನೀವು ಗ್ರೌಂಡ್ ಫ್ಲೋರ್ ನೋಡ್ಕೊ ಬಂದ್ರಿ. ನಾವ್ ಇವಾಗ ಬರ್ತಿದ್ದು ಫಸ್ಟ್ ಫ್ಲೋರ್. ಫಸ್ಟ್ ಫ್ಲೋರ್ಗೆ ಎಂಟ್ರಿ ಆದ ತಕ್ಷಣನೇ ನೀವು ಇಲ್ಲಿ ನೋಡ್ಬೋದು ಒಂದು ಸ್ಟಡಿ ಯೂನಿಟ್ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಇಲ್ಲಿ ಸಿಟ್ಟಿಂಗ್ ಯೂನಿಟ್ ಕೂಡ ಇದೆ. ವಿಂಡೋ ಸೈಡೇ ಕೊಟ್ಟಿರೋದ್ರಿಂದ ಆರಾಮಾಗಿ ಇಲ್ಲಿ ಕುತ್ಕೊಬಹುದು. ಮತ್ತೊಂದು ಸ್ಪೆಷಾಲಿಟಿ ಏನಂತ ಗೊತ್ತಾ? ಬನ್ನಿ ತೋರಿಸ್ತೀನಿ. ಎಲ್ಲ ವಿಲ್ಲಾದಲ್ಲೂ ಕೂಡ ಒಂದು ಲಿವಿಂಗ್ ಏರಿಯಾ ಇದ್ರೆ, ಈ ವಿಲ್ಲಾ ಸ್ಪೆಷಾಲಿಟಿ ಅಂತ ಹೇಳಿದ್ರೆ 2 ಲಿವಿಂಗ್ ಏರಿಯಾ ಇದೆ. ಇದು ಬಂದು ನಮ್ದು ರಬ್ಬರ್ ವುಡ್ ಸ್ಟೇರ್ ಕೇಸಸ್, ಆಂಟಿ ಸ್ಕಿಡ್, ಆಂಟಿ ಟರ್ಮೈಟ್, ಆಂಟಿ ಬೋರರ್ ಹಾಗೆ ಕೆಮಿಕಲ್ ರೆಸಿಸ್ಟೆನ್ಸ್ ಕೂಡ ಇದೆ. ಸ್ನೇಹಿತರೆ, ನಾನು ಇವಾಗ ಹೋಗ್ತಾ ಇರೋದು ಮಾಸ್ಟರ್ ಬೆಡ್ರೂಮ್ಗೆ. ಬನ್ನಿ ಹೇಗಿದೆ ಅಂತ ತೋರಿಸ್ತೀನಿ. ಇದು ಬಂದು ನಿಮ್ದು ಮಾಸ್ಟರ್ ಬೆಡ್ರೂಮ್, ಪ್ರಾಪರ್ ಕುಬೇರ್ ಮೂಲದಾಗಿದೆ. ಇಲ್ಲಿ ವುಡನ್ ಫ್ಲೋರಿಂಗ್ ಕೊಟ್ಟಿದ್ದೀವಿ. ಬಾತ್ರೂಮ್ಸ್ ನಾಗೆ ಡ್ರೈ ವೆಟ್ ಏರಿಯಾ ಸಪರೇಟ್ ಆಗಿ ಕೊಟ್ಟಿದ್ದೀವಿ. ಈ ವಿಲ್ಲಾದಾಗೆ ಪ್ರತಿ ಒಂದು ರೂಮಿಗೂ ಅಟ್ಯಾಚ್ ವಾಶ್ರೂಮ್ಸ್ ಮತ್ತೆ ಬಾಲ್ಕನೀಸ್ ಬಂದೇ ಬರ್ತದೆ. ಸೊ ಇದು ಬಂದು ನಮ್ದು ಚಿಲ್ಡ್ರನ್ಸ್ ಬೆಡ್ರೂಮು. ಸೊ ಇಲ್ಲೂ ಸಹ ನಮ್ದು ವುಡನ್ ಫ್ಲೋರಿಂಗ್ ಬರ್ತಿದೆ. ಇದು ನಿಮ್ದು ಫಿಕ್ಸ್ಡ್ ಫ್ರೆಂಚ್ ವಿಂಡೋ, ಓಪನ್ ಟು ರೋಡ್. ಅದ್ರ ಜೊತೆಗೆ ಇಲ್ಲಿ ಬರ್ತಿರುವಂತದ್ದು ನಿಮ್ದು ವಾಶ್ರೂಮ್ ಮತ್ತೆ ವಾರ್ಡ್ರೋಬ್ ಸ್ಟಡಿ ಟೇಬಲ್ ಜೊತೆಗೆ ಬರ್ತಿದೆ. ಈ ರೂಮಿನ USP ಇರೋದು ನಮ್ದು ಇದು ಬಾಲ್ಕನಿ, ಪ್ಲಾಂಟೇಶನ್ ಬಾಕ್ಸ್ ಜೊತೆಗೆ ವೈಡರ್ ಬಾಲ್ಕನಿ ಬರ್ತಿದೆ ನಿಮಗೆ, ಓಪನ್ ಟು ರೋಡ್.
ಎಲ್ ಶೇಪ್ನಾಗೆ 2 ಸೈಡ್ ಓಪನ್. ನಾವಿವಾಗ ಸೆಕೆಂಡ್ ಫ್ಲೋರಿಗೆ ಬರ್ತಾ ಇದೀವಿ. ಈ ವಿಲ್ಲಾದಲ್ಲಿ ನೀವ್ ಅನ್ಕೊಂಡಿದ್ರಿ ಅಲ್ವಾ 2 ಲಿವಿಂಗ್ ಏರಿಯಾ ಇರೋದು ಅಂತ. ಇಲ್ಲ 3 ಲಿವಿಂಗ್ ಏರಿಯಾ ಇದೆ ನೋಡ್ಬೋದು. ಪ್ರತಿಯೊಂದು ಫ್ಲೋರ್ ಅಲ್ಲೂ ಕೂಡ ಒಂದೊಂದು ಡಿಫ್ರೆಂಟ್ ಆಂಗಲ್ ಅಲ್ಲೂ ಕೂಡ ಒಂದೊಂದು ಲಿವಿಂಗ್ ಏರಿಯಾ ಕಾನ್ಸೆಪ್ಟ್ ಮಾಡಿದ್ದಾರೆ. ಇಷ್ಟೆಲ್ಲ ನೋಡಿದ್ಮೇಲೆ ಈ ವಿಲ್ಲಾಗೆ ಹೋಮ್ ಥಿಯೇಟರ್ ಇಲ್ಲ ಅನ್ಕೊಂಡ್ರ? ಬನ್ನಿ ತೋರಿಸ್ತೀನಿ ಹೇಗಿದೆ ಅಂತ ಹೇಳಿ. ಫ್ಯಾಮಿಲಿ ಸಮೇತ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲೂ ಪಾರ್ಟಿ ಮಾಡೋದಕ್ಕೆ ಅಥವಾ ಸಿನಿಮಾ ನೋಡೋದಕ್ಕೆ ಹೊರಗಡೆ ಹೋಗ್ಬೇಕು ಅಂತ ಏನಿಲ್ಲ, ಮನೇಲೇ ಕುತ್ಕೊಂಡು ಆರಾಮಾಗಿ ನಿಮ್ಮಿಷ್ಟದ ಸಿನಿಮಾನ ಆನ್ಲೈನಲ್ಲಿ ನೋಡ್ಬೋದು. ವಾವ್ ಪಾಟೀಲ್ ಸರ್, ಈ ವಿಲ್ಲಾ ನೋಡಿದಾಗ ನನಗನ್ಸಿದ್ದು ಒಂದೊಂದು ಫ್ಲೋರು ಕೂಡ ಡಿಫ್ರೆಂಟ್ ಆಗಿ ಡಿಸೈನ್ ಮಾಡಿದ್ದಾರೆ ಅಂತ ಹೇಳಿ. ಅಷ್ಟು ಸಖತ್ತಾಗಿದೆ. ನಾವೊಂದು ಕನಸಿನ ಮನೆ, ಕನಸಿನ ಬಂಗ್ಲೆ ಹೇಗಿರ್ಬೇಕು ಅನ್ಕೊಳ್ತಿಲ್ಲ, ಅದೇ ರೀತಿಯಾಗಿ ಎಕ್ಸಾಕ್ಟ್ ಆಗಿದೆ. ಇಂಟೀರಿಯರ್ ಡಿಸೈನ್ ವರ್ಕ್ ಆಗಿರ್ಬೋದು, ಫ್ಲೋರ್ಗೆ ಕೊಟ್ಟಿರೋಂಥ ವರ್ಕ್ ಆಗಿರ್ಬೋದು, ಅದ್ರ ಜೊತೆಗೆ ಟೈಲ್ಸು, ಡೋರು, ಸೆಟಪ್ಪು ಆಸಮ್ ಆಗಿದೆ. ಅದ್ರ ಜೊತೆ ಕಸ್ಟಮರ್ ಏನಾದ್ರೂ ಅವ್ರವ್ರ ರಿಕ್ವೈರ್ಮೆಂಟ್ಗೆ ನಮ್ಗೆ ಇದೇ ರೀತಿಯಾಗಿ ಕಸ್ಟಮೈಸ್ಡ್ ವಿಲ್ಲಾ ಬೇಕು ಅಂದ್ರೂ ಕೂಡ ಕಟ್ಕೊಡ್ತೀರಾ? ಎಲ್ಲ ಥರ ಮಾಡ್ಕೊಡ್ತೀವಿ ಮೇಡಮ್. ಇವಾಗ ನೀವೆಲ್ಲ ರೂಮ್ಸ್ ನೋಡಿದ್ರಿ, ಹೋಮ್ ಥಿಯೇಟರ್ಸ್ ನೋಡಿದ್ರಿ. ಇನ್ನೊಂದು ಮೇಲ್ಗಡೆ ನಾವು ಟೆರೆಸ್ ಒಂದು ಮಾಡಿಕೊಡ್ತಾ ಇದ್ದೀವಿ. ಟೆರೆಸಲ್ಲಿ ಒಂದು ಬಾರ್ ಸಿಸ್ಟಮ್ ಥರ. ಓ, ಅದನ್ನೂ ಇದೆಯಾ ಸರ್? ಇಷ್ಟೆಲ್ಲ ಮಾಡಿದ್ಮೇಲೆ ಅದು ಒಂದಿಲ್ಲ ಅಂದರೆ ಲುಕ್ ಚೆನ್ನಾಗಿರಲ್ವಲ್ಲ. ನೋಡೋಣ ಬನ್ನಿ, ಅದೊಂದು ನಿಮಗೆ ಬಾರ್ ಕೌಂಟ್ರ್ ಒಂದು ತೋರಿಸ್ಕೊಡ್ತೀನಿ. ಅಂದರೆ ಅವ್ರು ಬಾರ್ ಕೌಂಟ್ರ್ ಆದರೂ ಮಾಡ್ಕೋಬೋದು. ಇಷ್ಟ ಇಲ್ಲ ಅಂತಂದರೆ ಅವ್ರಿಗೆ ಯಾವ ಥರ ಬೇಕೋ ಆ ಥರ ನಾವು ಮಾಡಿಕೊಡ್ತೀವಿ. ನೋಡಿ ಮೇಡಮ್, ಇದು ಮೇಲ್ಗಡೆ ಟೆರೆಸ್ಸು, ಇದು ಬಂದು ಒಂದು ಬಾರ್ ಕೌಂಟರ್ ತರ ಮಾಡಿದೀವಿ. ಓಪನ್ ಸ್ಪೇಸ್ ಅಲ್ಲಿ ಆರಾಮ್ಸೆ ನಿಂತ್ಕೊಂಡು ಸಾಯಂಕಾಲ ಹೊತ್ತು ನೋಡಿ ಫ್ರೆಶ್ ನ್ಯಾಚುರಲ್ ಏರ್ ಗಾಳಿ ಬರ್ತದೆ, ಎಲ್ಲ ಬರ್ತದೆ. ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರೂ ಹೊರಗಡೆ ಕುತ್ಕೊಳ್ಳಿ ಆರಾಮ್ಸೆಗೆ. ಬರ್ತ್ಡೇ ಪಾರ್ಟೀಸು ಏನಾದರೂ ಸೆಲೆಬ್ರೇಷನ್ ತುಂಬಾ ಚೆನ್ನಾಗಿದೆ. ಯಾವ AC ಬೇಕಾಗಿಲ್ಲ, ಯಾವ ಲೈಟ್ಸ್ ಬೇಕಾಗಿಲ್ಲ. ನೋಡಿ ವ್ಯೂ ಹೆಂಗಿದೆ, ಸಖತ್ತಾಗಿದೆ ಸರ್. ಒಂದು ಇವೆಂಟೇ ಮಾಡ್ಬೋದು. ಫ್ಯಾಮಿಲಿ ನಡೆಯುವಂತ ಪ್ರತಿಯೊಂದು ಇವೆಂಟ್ ಕೂಡ ಇಲ್ಲೇ ವಿಲ್ಲಾದಲ್ಲೇ ಅರೇಂಜ್ ಮಾಡ್ಬೋದು. ಈ ವಿಲ್ಲಾ ಪ್ರಾಜೆಕ್ಟ್ ನೋಡಿದ್ರಲ್ಲ, ಗೇಟೆಡ್ ಕಮ್ಯುನಿಟಿ ನೋಡಿದ್ರಲ್ಲ, ಎಂತವ್ರಿಗೂ ಕೂಡ ಈ ವಿಡಿಯೋ ನೋಡಿದ್ರೆ ಈ ವಿಲ್ಲಾ ತುಂಬಾ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನು ಸಿದ್ದು ಪಾಟೀಲ್ ಅವರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ. ಯಾರೆಲ್ಲ ವಿಲ್ಲಾ ಪರ್ಚೇಸ್ ಮಾಡಬೇಕು, ಇಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ಕೊಂಡಿರ್ತೀರ, ಒಮ್ಮೆ ಅವರನ್ನ ಕಾಂಟ್ಯಾಕ್ಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಅನ್ಸಿದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಸರ್, ಇಲ್ಲಿ ಡಾಕ್ಯುಮೆಂಟೇಶನ್ ಎಲ್ಲ ಹೇಗೆ ಮೇಡಮ್? ಇದು ಡಾಕ್ಯುಮೆಂಟ್ಸ್ ವೈಸ್ ಬಂದ್ರಂದ್ರೆ ನಾವು ಯಾವಾಗಲೂ ನೀವು ಲಾಸ್ಟ್ ಟೈಮ್ ನೋಡಿದ್ದೀವಿರಲ್ಲ, ನಮ್ಮ ಹತ್ರ ನಿಮ್ಮ ಕಡೆಯಿಂದ ಬಂದವರೆಲ್ಲ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿದ್ರು. ವಿತ್ ಬೇಕಾದ್ರೆ ನಾನು ನಂಬರ್ ಪ್ರೊವೈಡ್ ಮಾಡ್ತೀನಿ. ನಾವು ಯಾರಿಗೆ ಬಂದರೂ ಫಸ್ಟು ಏನು ಮಾಡ್ತೀವಿ, ಪ್ರಾಜೆಕ್ಟ್ ಇಷ್ಟ ಆಯಿತು ಅಂದರೆ ಡಾಕ್ಯುಮೆಂಟ್ಸನ್ನು ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ. ಅವ್ರು ಲೀಗಲ್ ಒಪಿನಿಯನ್ ಮಾಡ್ಕೊಳ್ಳಿ. ಲೀಗಲ್ ಅವ್ರ ಅಡ್ವೊಕೇಟ್ ಓಕೆ ಅಂದಮೇಲೆ ನಾವು ಮುಂದಿನ ಪ್ರೊಸೀಜರ್ ಸ್ಟಾರ್ಟ್ ಮಾಡೋದು. ಇದು ಅಪ್ರೂವಲ್ ಬಗ್ಗೆ ಬಂದಾಗ ರಿಜಿಸ್ಟರ್ಡ್ ಆಗಿದೆ, ಪ್ಲಸ್ BMICP ಅಪ್ರೂವ್ಡ್ ಆಗಿದೆ. ಇವನ್ SBI, HDFC, ನೀವು ಯಾವ ಬ್ಯಾಂಕಿಗಾದರೂ ಹೋದ್ರೂ ನಿಮಗೆ ಬ್ಯಾಂಕ್ ಲೋನ್ ಸಿಗುತ್ತೆ. ನಮ್ಮ ವೀಕ್ಷಕರಿಗೆ, ವಿಡಿಯೋ ನೋಡ್ತಿರೋರಿಗೆ, ಸರ್ ಇಲ್ಲಿ ಪ್ರಾಪರ್ಟೀಸ್ ತಗೋಬೇಕು, ವಿಲ್ಲಾ ತಗೋಬೇಕು ಅನ್ನೋರಿಗೆ ಸ್ಟಾರ್ಟಿಂಗ್ ಪ್ರೈಸ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಮೇಡಮ್, ಈ ಸರೌಂಡಿಂಗಲ್ಲಿ ನಾವೇನು ಇವತ್ತು ಬಂದಿದ್ದೀರಲ್ಲ, ನಮ್ಕಿನ್ನ ದಾಟ್ಬಿಟ್ಟು ಮುಂದೆ ಹೋದ್ರೂ ಕೂಡ ಅಪ್ ಟು 5 CR ವರೆಗೂ 4 BHK ಸೇಲ್ ಮಾಡ್ತಿದ್ದಾರೆ ಒಂದು ವಿಲ್ಲಾ. ನೀವು ನಂಬೋಕ್ಕಾಗಲ್ಲ, ನಮ್ಮದು ವಿಲ್ಲಾ ಸ್ಟಾರ್ಟ್ ಆಗೋದು 1.75 ಸ್ಟಾರ್ಟ್ ಆಗಿ ಅಪ್ ಟು 4 CR ವರೆಗೂ. ಸರ್, ಬೆಂಗಳೂರಲ್ಲಿ ಒಂದು ಅಪಾರ್ಟ್ಮೆಂಟ್ ಅಷ್ಟಕ್ಕೆ ಸಿಗ್ತಾ ಇಲ್ವಲ್ಲ ಸರ್ ಇವಾಗ? ಸಿಟಿಲಿ 3 BHK ಒಂದು ಅಪಾರ್ಟ್ಮೆಂಟ್ ತಗೊಳ್ತೀನಿ ಅಂದ್ರೂ ಕೂಡ ಯು ಹ್ಯಾವ್ ಟು ಪೇ ಮಿನಿಮಮ್ 1.5 2 CR ಕೊಡಬೇಕಾಗುತ್ತೆ. ಇದು ನೀವು ಸಿಟಿನೇ, ಬೆಂಗಳೂರು ಸೌತೆ. ಇದು ಕೂಡ ಚಲ್ಗಟ್ಟವರೆಗೂ ಮೆಟ್ರೋ ಇದೆ, ಜಸ್ಟ್ 15 ಮಿನಿಟ್ಸ್ ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ. ಮೇನ್ ರೋಡು ಕೂಡ ವೆರಿ ಕ್ಲೋಸ್ ಟು ಮೇನ್ ರೋಡು, 600 ಮೀಟರ್ಸ್ ನಾನು ಹೇಳಿದ್ದೀನಿ. ಅದಕ್ಕೆ ಬದ್ಧವಾಗಿರ್ತೀನಿ ನಾನು. ಜಸ್ಟ್ 1.75 4 CR ವರೆಗೂ ನಮ್ಮದು ಚಾರ್ಜಸ್ ಆಗುತ್ತೆ. ಅಂದ್ರೆ ಅಷ್ಟು ಕಡಿಮೆ ಬೆಲೆಗೆ, ಅಂದ್ರೆ ಮಿಡಲ್ ಕ್ಲಾಸ್ ಪೀಪಲ್ ಕೂಡ ಈ ವಿಲ್ಲಾನ ಪರ್ಚೇಸ್ ಮಾಡಬಹುದು. ಹೌದು ಮೇಡಮ್, ಒಂದು ಮಿಡ್ಲ್ ಕ್ಲಾಸ್ ಇಂದ ಹಿಡಿದು ಎಲ್ಲರೂ ಕೂಡ ಬಂದು ನೋಡ್ಬೋದು. ತುಂಬ ಚೆನ್ನಾಗಿ ಪ್ರಾಜೆಕ್ಟ್ ಬರ್ತಾ ಇದೆ. ಅದೇ ಥರ ತುಂಬ ಬುಕ್ಕಿಂಗ್ಸು ಡೇ ಬೈ ಡೇ ಆಗ್ತಾ ಇದೆ. ಬೇಗ ಬಂದವ್ರಿಗೆ ಒಳ್ಳೆಯದು. ಸರ್, ನಮ್ಮದು ಫುಲ್ ಈ ವಿಲ್ಲಾ ಪ್ರಾಜೆಕ್ಟಲ್ಲಿ ಎಲ್ಲ ಅಂಡರ್ಗ್ರೌಂಡ್ ಕೇಬಲಿಂಗ್ ಮಾಡಿಬಿಟ್ಟಿದ್ದೀವಿ. ಈವನ್ ಅಂಡರ್ಗ್ರೌಂಡ್ ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಅದು ಕೂಡ ಆಗಿದೆ. ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್, ಓವರ್ ಟ್ಯಾಂಕ್ ವಾಟರ್ ಸಪ್ಲೈ ಆಗಲಿ ಪ್ರತಿ ಸೈಡಿಗೆ ಕೂಡ ಆಗಿದೆ. ಈ ಒಂದು ಪ್ಲಾಂಟೇಶನ್ ಎಲ್ಲ ಮಾಡಿದ್ದೀವಿ. ಪ್ರತಿಯೊಂದು ಸಿಮೆಂಟ್ ರೋಡ್ ಆಗಿದೆ. ಈ ಥರ ಯಾವುದು ಪೆಂಡಿಂಗ್ ಅಂತ ಯಾವುದಿಲ್ಲ ಸರ್. ಏನೇನೆಲ್ಲ ಹ್ಯಾಸ್ ಪರ್ ರೂಲ್ಸ್ ಪ್ರಕಾರ, ಏನೇನು ಅಪ್ರೂವಲ್ ಪ್ರಕಾರ ಏನೇನು ಮಾಡಬೇಕು ಎಲ್ಲ A to Z ಡೆವಲಪ್ಮೆಂಟ್ ಮಾಡಿದ್ದೀವಿ.